ಸುಮಾರು 500 ವರ್ಷಗಳ ಹೋರಾಟದ ನಂತರ ಹಿಂದೂಗಳ ಪವಿತ್ರವಾದಂಥ ಅಯೋಧ್ಯೆ ನೆಲದಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡಿ ಮೊನ್ನೆಗೆ 1 ವರ್ಷ ಆಗಿದೆ. ಭಾರತದ ಹಿಂದೂಗಳ ಪಂಚಾಂಗದ ಪ್ರಕಾರ ನೋಡಿ, ಮಹಾಕುಂಭ ನಡೀತಾ ಇದೆ. ಮಹಾಕುಂಭದ ಸಮಯದಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ ಅಯೋಧ್ಯೆಯಲ್ಲೇ ನೋಡಿ, ಮಹಾಕುಂಭದಲ್ಲೂ ಕೂಡ ನೋಡೋದಕ್ಕೆ ಅವಕಾಶ ಇದೆ. ನೋಡಿ, ಇದು ವಿಶ್ವ ಹಿಂದೂ ಪರಿಷತ್ ಟೆಂಟ್ ಏನಿದೆಯಲ್ಲ, ಆ ಟೆಂಟ್ನ ಒಳಗಡೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಬಾಲರಾಮನ ಮಂದಿರವನ್ನ ಕಟ್ಟಿ ಆ ಮಂದಿರದ ಒಳಗಡೆ ಶ್ರೀರಾಮಚಂದ್ರನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಹೆಂಗೆ ಅಯೋಧ್ಯೆಯಲ್ಲಿದೆಯೋ ಅದೇ ರೀತಿಯಾಗಿ ಬಾಲರಾಮನ ಮಂದಿರವನ್ನ ಇಲ್ಲೂ ಕೂಡ ಮಹಾಕುಂಭಮೇಳದಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ಹೇಗಿದೆಯೋ, ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಶಿಲ್ಪ, ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂಥ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ಆ ಮೂಲಕ ಈ ಟೆಂಟ್ ಸಿಟಿಯ ಒಳಗಡೆ ನಮ್ಮ ಹಿಂದೂ ಧರ್ಮದ, ಅದರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಅಥವಾ ಬಜರಂಗ ದಳ ಸಂಘಟನೆ ಒಳಗಡೆ ಟೆಂಟ್ಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ವಿಶೇಷವಾದಂಥ ಸಭೆಗಳು ನಡೆಯುತ್ತೆ, ವಿಶೇಷವಾದಂಥ ಬೈಠಕ್ಗಳು ನಡೆಯುತ್ತೆ. ಆ ಮೂಲಕ ಹಿಂದೂ ಸಮಾಜಕ್ಕೆ ಮಹಾಕುಂಭಮೇಳದಲ್ಲಿ ಎಲ್ಲರನ್ನೂ ಕೂಡ ಸಮಾಗಮಿಸುವಂಥ ಸಮಯ ಅಥವಾ ಎಲ್ಲರನ್ನೂ ಕೂಡ ಸಂಗಮಿಸುವಂಥ ಸಮಯ ಒಂದು ಕಡೆಯಲ್ಲಾದರೆ, ವಿಶ್ವ ಹಿಂದೂ ಪರಿಷತ್ತು ಕೂಡ ಈ ರೀತಿಯಾಗಿ ಜನರನ್ನ ಅಥವಾ ಹಿಂದೂಗಳನ್ನ ಶ್ರೀರಾಮಚಂದ್ರನ ಭವ್ಯವಾದ ಚಿಕ್ಕ ಮಂದಿರವನ್ನು ಮಾಡಿ ಆ ಮಂದಿರದ ಒಳಗೆ ಪ್ರತಿಷ್ಠಾಪನೆ ಮಾಡಿ ಈಗಷ್ಟೇ ಅದರ ಉದ್ಘಾಟನೆ ಆಗಿದೆ. ಬೋಲಿಯೇ ಏಕ್ ಬಾರ್ ಜೈ ಶ್ರೀರಾಮ್, जय श्री राम। हाथ उठा के बोलिए एक बार हर हर महादेव, हर हर महादेव, हर हर महादेव, हर हर महादेव। बोलिए एक बार जय श्री राम, जय श्री राम। ಇದು ಹಿಂದೂಗಳ ಸಮಾಗಮ, ಹಿಂದೂಗಳ ಸಂಗಮ. ಇದು ದೇಶಕ್ಕೆ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸುವಂತಹ ಮಹತ್ ಕಾರ್ಯ ಇದು ವಿಶ್ವ ಹಿಂದೂ ಪರಿಷತ್ನಿಂದ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ನಿಂದ. ನಮಸ್ಕಾರ. ಸುಮಾರು 500 ವರ್ಷಗಳ ಹೋರಾಟದ ನಂತರ ಹಿಂದೂಗಳ ಪವಿತ್ರವಾದಂಥ ಅಯೋಧ್ಯೆ ನೆಲದಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡಿ ಮೊನ್ನೆಗೆ 1 ವರ್ಷ ಆಗಿದೆ. ಭಾರತದ ಹಿಂದೂಗಳ ಪಂಚಾಂಗದ ಪ್ರಕಾರ ನೋಡಿ, ಮಹಾಕುಂಭ ನಡೀತಾ ಇದೆ. ಮಹಾಕುಂಭದ ಸಮಯದಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ ಅಯೋಧ್ಯೆಯಲ್ಲೇ ನೋಡಿ, ಮಹಾಕುಂಭದಲ್ಲೂ ಕೂಡ ನೋಡೋದಕ್ಕೆ ಅವಕಾಶ ಇದೆ. ನೋಡಿ, ಇದು ವಿಶ್ವ ಹಿಂದೂ ಪರಿಷತ್ ಟೆಂಟ್ ಏನಿದೆಯಲ್ಲ, ಆ ಟೆಂಟ್ನ ಒಳಗಡೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಬಾಲರಾಮನ ಮಂದಿರವನ್ನ ಕಟ್ಟಿ ಆ ಮಂದಿರದ ಒಳಗಡೆ ಶ್ರೀರಾಮಚಂದ್ರನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಹೆಂಗೆ ಅಯೋಧ್ಯೆಯಲ್ಲಿದೆಯೋ ಅದೇ ರೀತಿಯಾಗಿ ಬಾಲರಾಮನ ಮಂದಿರವನ್ನ ಇಲ್ಲೂ ಕೂಡ ಮಹಾಕುಂಭಮೇಳದಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ಹೇಗಿದೆಯೋ, ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಶಿಲ್ಪ, ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂಥ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ಆ ಮೂಲಕ ಈ ಟೆಂಟ್ ಸಿಟಿಯ ಒಳಗಡೆ ನಮ್ಮ ಹಿಂದೂ ಧರ್ಮದ, ಅದರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಅಥವಾ ಬಜರಂಗ ದಳ ಸಂಘಟನೆ ಒಳಗಡೆ ಟೆಂಟ್ಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ವಿಶೇಷವಾದಂಥ ಸಭೆಗಳು ನಡೆಯುತ್ತೆ, ವಿಶೇಷವಾದಂಥ ಬೈಠಕ್ಗಳು ನಡೆಯುತ್ತೆ. ಆ ಮೂಲಕ ಹಿಂದೂ ಸಮಾಜಕ್ಕೆ ಮಹಾಕುಂಭಮೇಳದಲ್ಲಿ ಎಲ್ಲರನ್ನೂ ಕೂಡ ಸಮಾಗಮಿಸುವಂಥ ಸಮಯ ಅಥವಾ ಎಲ್ಲರನ್ನೂ ಕೂಡ ಸಂಗಮಿಸುವಂಥ ಸಮಯ ಒಂದು ಕಡೆಯಲ್ಲಾದರೆ, ವಿಶ್ವ ಹಿಂದೂ ಪರಿಷತ್ತು ಕೂಡ ಈ ರೀತಿಯಾಗಿ ಜನರನ್ನ ಅಥವಾ ಹಿಂದೂಗಳನ್ನ ಶ್ರೀರಾಮಚಂದ್ರನ ಭವ್ಯವಾದ ಚಿಕ್ಕ ಮಂದಿರವನ್ನು ಮಾಡಿ ಆ ಮಂದಿರದ ಒಳಗೆ ಪ್ರತಿಷ್ಠಾಪನೆ ಮಾಡಿ ಈಗಷ್ಟೇ ಅದರ ಉದ್ಘಾಟನೆ ಆಗಿದೆ. ಬೋಲಿಯೇ ಏಕ್ ಬಾರ್ ಜೈ ಶ್ರೀರಾಮ್, जय श्री राम। हाथ उठा के बोलिए एक बार हर हर महादेव, हर हर महादेव, हर हर महादेव, हर हर महादेव। बोलिए एक बार जय श्री राम, जय श्री राम। ಇದು ಹಿಂದೂಗಳ ಸಮಾಗಮ, ಹಿಂದೂಗಳ ಸಂಗಮ. ಇದು ದೇಶಕ್ಕೆ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸುವಂತಹ ಮಹತ್ ಕಾರ್ಯ ಇದು ವಿಶ್ವ ಹಿಂದೂ ಪರಿಷತ್ನಿಂದ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ನಿಂದ. ನಮಸ್ಕಾರ. ಸುಮಾರು 500 ವರ್ಷಗಳ ಹೋರಾಟದ ನಂತರ ಹಿಂದೂಗಳ ಪವಿತ್ರವಾದಂಥ ಅಯೋಧ್ಯೆ ನೆಲದಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡಿ ಮೊನ್ನೆಗೆ 1 ವರ್ಷ ಆಗಿದೆ. ಭಾರತದ ಹಿಂದೂಗಳ ಪಂಚಾಂಗದ ಪ್ರಕಾರ ನೋಡಿ, ಮಹಾಕುಂಭ ನಡೀತಾ ಇದೆ. ಮಹಾಕುಂಭದ ಸಮಯದಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ ಅಯೋಧ್ಯೆಯಲ್ಲೇ ನೋಡಿ, ಮಹಾಕುಂಭದಲ್ಲೂ ಕೂಡ ನೋಡೋದಕ್ಕೆ ಅವಕಾಶ ಇದೆ. ನೋಡಿ, ಇದು ವಿಶ್ವ ಹಿಂದೂ ಪರಿಷತ್
ಟೆಂಟ್ ಏನಿದೆಯಲ್ಲ ಆ ಟೆಂಟ್ನ ಒಳಗಡೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಬಾಲರಾಮನ ಮಂದಿರವನ್ನ ಕಟ್ಟಿ ಆ ಮಂದಿರದ ಒಳಗಡೆ ಶ್ರೀರಾಮಚಂದ್ರನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಹೆಂಗೆ ಅಯೋಧ್ಯೆಯಲ್ಲಿದೆಯೋ ಅದೇ ರೀತಿಯಾಗಿ ಬಾಲರಾಮನ ಮಂದಿರವನ್ನ ಇಲ್ಲೂ ಕೂಡ ಮಹಾ ಕುಂಭಮೇಳದಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ಹೇಗಿದೆಯೋ ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಶಿಲ್ಪ ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂಥ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ಆ ಮೂಲಕ ಈ ಟೆಂಟ್ ಸಿಟಿಯ ಒಳಗಡೆ ನಮ್ಮ ಹಿಂದೂ ಧರ್ಮದ ಅದರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಅಥವಾ ಬಜರಂಗ ದಳ ಸಂಘಟನೆ ಒಳಗಡೆ ಟೆಂಟ್ಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ವಿಶೇಷವಾದಂಥ ಸಭೆಗಳು ನಡೆಯುತ್ತೆ, ವಿಶೇಷವಾದಂಥ ಬೈಠಕ್ಗಳು ನಡೆಯುತ್ತೆ. ಆ ಮೂಲಕ ಹಿಂದೂ ಸಮಾಜಕ್ಕೆ ಮಹಾ ಕುಂಭಮೇಳದಲ್ಲಿ ಎಲ್ಲರನ್ನು ಕೂಡ ಸಮಾಗಮಿಸುವಂಥ ಸಮಯ ಅಥವಾ ಎಲ್ಲರನ್ನು ಕೂಡ ಸಂಗಮಿಸುವಂಥ ಸಮಯ ಒಂದು ಕಡೆಯಲ್ಲಾದರೆ ವಿಶ್ವ ಹಿಂದೂ ಪರಿಷತ್ತು ಕೂಡ ಈ ರೀತಿಯಾಗಿ ಜನರನ್ನು ಅಥವಾ ಹಿಂದೂಗಳನ್ನ ಶ್ರೀರಾಮಚಂದ್ರನ ಭವ್ಯವಾದ ಚಿಕ್ಕ ಮಂದಿರವನ್ನು ಮಾಡಿ ಆ ಮಂದಿರದ ಒಳಗೆ ಪ್ರತಿಷ್ಠಾಪನೆ ಮಾಡಿ ಈಗಷ್ಟೇ ಅದರ ಉದ್ಘಾಟನೆ ಆಗಿದೆ. ಬೋಲಿಯೇ ಏಕ್ ಬಾರ್ ಜೈ ಶ್ರೀರಾಮ್, जय श्री राम, ಉಟಾಕೆ ಬೋಲಿಯೇ ಏಕ್ ಬಾರ್ ಹರ ಹರ ಮಹಾದೇವ್, हर हर महादेव, ಹರ ಹರ ಮಹಾದೇವ್, हर हर महादेव, ಬೋಲಿಯೇ ಏಕ್ ಬಾರ್ ಜೈ ಶ್ರೀರಾಮ್. जय श्री राम, ಇದು ಹಿಂದೂಗಳ ಸಮಾಗಮ, ಹಿಂದೂಗಳ ಸಂಗಮ. ಇದು ದೇಶಕ್ಕೆ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸುವಂತಹ ಮಹತ್ ಕಾರ್ಯ ಇದು ವಿಶ್ವ ಹಿಂದೂ ಪರಿಷತ್ನಿಂದ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ನಿಂದ ನಮಸ್ಕಾರ. ಸುಮಾರು 500 ವರ್ಷಗಳ ಹೋರಾಟದ ನಂತರ ಹಿಂದೂಗಳ ಪವಿತ್ರವಾದಂಥ ಅಯೋಧ್ಯೆ ನೆಲದಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡಿ ಮೊನ್ನೆಗೆ 1 ವರ್ಷ ಆಗಿದೆ. ಭಾರತದ ಹಿಂದೂಗಳ ಪಂಚಾಂಗದ ಪ್ರಕಾರ ನೋಡಿ ಮಹಾಕುಂಭ ನಡೀತಾ ಇದೆ. ಮಹಾಕುಂಭದ ಸಮಯದಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ ಅಯೋಧ್ಯೆಯಲ್ಲೇ ನೋಡಿ ಮಹಾಕುಂಭದಲ್ಲೂ ಕೂಡ ನೋಡೋದಕ್ಕೆ ಅವಕಾಶ ಇದೆ. ನೋಡಿ ಇದು ವಿಶ್ವ ಹಿಂದೂ ಪರಿಷತ್ ಟೆಂಟ್ ಏನಿದೆಯಲ್ಲ ಆ ಟೆಂಟ್ನ ಒಳಗಡೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಬಾಲರಾಮನ ಮಂದಿರವನ್ನ ಕಟ್ಟಿ ಆ ಮಂದಿರದ ಒಳಗಡೆ ಶ್ರೀರಾಮಚಂದ್ರನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಹೆಂಗೆ ಅಯೋಧ್ಯೆಯಲ್ಲಿದೆಯೋ ಅದೇ ರೀತಿಯಾಗಿ ಬಾಲರಾಮನ ಮಂದಿರವನ್ನ ಇಲ್ಲೂ ಕೂಡ ಮಹಾ ಕುಂಭಮೇಳದಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ಹೇಗಿದೆಯೋ ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಶಿಲ್ಪ ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂಥ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ಆ ಮೂಲಕ ಈ ಟೆಂಟ್ ಸಿಟಿಯ ಒಳಗಡೆ ನಮ್ಮ ಹಿಂದೂ ಧರ್ಮದ ಅದರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಅಥವಾ ಬಜರಂಗ ದಳ ಸಂಘಟನೆ ಒಳಗಡೆ ಟೆಂಟ್ಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ವಿಶೇಷವಾದಂಥ ಸಭೆಗಳು ನಡೆಯುತ್ತೆ, ವಿಶೇಷವಾದಂಥ ಬೈಠಕ್ಗಳು ನಡೆಯುತ್ತೆ. ಆ ಮೂಲಕ ಹಿಂದೂ ಸಮಾಜಕ್ಕೆ ಮಹಾ ಕುಂಭಮೇಳದಲ್ಲಿ ಎಲ್ಲರನ್ನು ಕೂಡ ಸಮಾಗಮಿಸುವಂಥ ಸಮಯ ಅಥವಾ ಎಲ್ಲರನ್ನು ಕೂಡ ಸಂಗಮಿಸುವಂಥ ಸಮಯ ಒಂದು ಕಡೆಯಲ್ಲಾದರೆ ವಿಶ್ವ ಹಿಂದೂ ಪರಿಷತ್ತು ಕೂಡ ಈ ರೀತಿಯಾಗಿ ಜನರನ್ನು ಅಥವಾ ಹಿಂದೂಗಳನ್ನ ಶ್ರೀರಾಮಚಂದ್ರನ ಭವ್ಯವಾದ ಚಿಕ್ಕ ಮಂದಿರವನ್ನು ಮಾಡಿ ಆ ಮಂದಿರದ ಒಳಗೆ ಪ್ರತಿಷ್ಠಾಪನೆ ಮಾಡಿ ಈಗಷ್ಟೇ ಅದರ ಉದ್ಘಾಟನೆ ಆಗಿದೆ. ಬೋಲಿಯೇ ಏಕ್ ಬಾರ್ ಜೈ ಶ್ರೀರಾಮ್, जय श्री राम, ಉಟಾಕೆ ಬೋಲಿಯೇ ಏಕ್ ಬಾರ್ ಹರ ಹರ ಮಹಾದೇವ್, हर हर महादेव, ಹರ ಹರ ಮಹಾದೇವ್, हर हर महादेव, ಬೋಲಿಯೇ ಏಕ್ ಬಾರ್ ಜೈ ಶ್ರೀರಾಮ್. जय श्री राम, ಇದು ಹಿಂದೂಗಳ ಸಮಾಗಮ, ಹಿಂದೂಗಳ ಸಂಗಮ. ಇದು ದೇಶಕ್ಕೆ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸುವಂತಹ ಮಹತ್ ಕಾರ್ಯ ಇದು ವಿಶ್ವ ಹಿಂದೂ ಪರಿಷತ್ನಿಂದ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ನಿಂದ ನಮಸ್ಕಾರ.